ನಾವ್ ಇವತ್ತು ರೋಸ್ಟ್ ಮಾಡ್ತಾ ಇದೀವಿ ಚಪ್ರಿ ರಾಮಾಯಣ ರೋಸ್ಟ್. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಸಾರಿ Wake up to reality. ಈ ವಿಷಯನ ಕೇಳಿ ರಾಕಿ ಬಾಯ್ ಹೇಟರ್ಸ್ಗೆ ಬೀಜ ಡಮ್ ಅನ್ನೋಂತರ ಗ್ಯಾರಂಟಿ. ಸೊ ನೀವೆಲ್ಲ ಬೀಜನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಡಿ. ಸಿನಿಮಾ ಟ್ರೈಲರ್ ಓಪನ್ ಮಾಡ್ತೀನಿ. भाई यहाँ पे क्या हो रहा भाई? ಈ ಸಿನಿಮಾ ಟ್ರೈಲರ್ ನಾಗ ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ಯಾರೆಕ್ಟರ್ ರಿವೀಲ್ ಆಕವು. ನಮ್ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಾರಿ ಸೀತಾ ಮಾತಾ ಆಗಿರ್ಬೋದು, ರಾವಣ ಆಗಿರ್ಬೋದು, ರಾಮ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಎಲ್ಲಾ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಅಲ್ಲಿ ಕಾಣ್ತವೆ. ಬಟ್ ಹನುಮಂತ ಇಲ್ಲಿ ಕಾಣಿಸ್ಕೊಳಂಗಿಲ್ಲ. ಯಾಕಂದ್ರೆ ಈ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದ್ದು 4:15 ಬೆಳಗ ಮುಂಜಾನೆ. ಅಷ್ಟೊತ್ನಾಗ ಇನ್ನೂ ಹನುಮಪ್ಪಂದು ಪೂಜೆ ಆಗಿದ್ದಿಲ್ಲ ಅಂತ ಕಾಣುತ್ತ. ಸಾರಿ ಇದನ್ನ ನೋಡಿ ನನಗ ಬಸ್ನಾಗ ಹೆಂಗ ಸೀಟ್ ಹಿಡಿಯಕ ಖರ್ಚಿಪ್ ಹಾಕ್ತಿವಿ, ಅದೇ ತರ ರಾಜನ್ ಸೀಟ್ ಹಿಡಿಯಕ ಕೆರವು ಬಿಟ್ಟರ ಅಂತ ಅನ್ಸಿತ್ತು. ಲಿಟ್ರಲಿ ಹೇಳ್ಬೇಕಂದ್ರೆ ರಾವಣನ ಫಸ್ಟ್ ಎಂಟ್ರೆನ್ಸ್ ಸೀನ್ ನೋಡಿ ಇದೇನ್ ಗುರು ರಾಮಾಯಣದಾಗ ಕಳ್ಳ ಬಂದಾನೆ ಅಂತ ಅನ್ಸಿತ್ತು. ಆಮೇಲೆ ನೋಡ್ತೀನಿ ನಮ್ ಬಾಸ್ ನಂಗೆ ಈ ಟ್ರೈಲರ್ ನಲ್ಲಿ ಈ ಅಗೋರಿ ಬಾಬಾ ಆಗಿರ್ಬೋದು, ಈ ಗೋರಿಲ್ಲ ನನ್ನ ಮಗ ಆಗಿರ್ಬೋದು, ಯಶ್ ಬಾಸ್ ಆಗಿರ್ಬೋದು, ಮತ್ತೆ ಈ ಹೆಲಿಕಾಪ್ಟರ್ ನಂಗೆ ಬಹಳ ಇಷ್ಟ ಆಯ್ತು. ಈಗ ಬೀಜ ಡಮ್ ಅನ್ನೋಂತ ವಿಷಯ ಹೇಳ್ತೀನಿ ಕೇಳಿ. ಈ ಸಿನಿಮಾ ತೆಗೆಯಕ್ಕೆ ಪ್ರಚಾರಕ್ಕೆ ಎಲ್ಲ ಸೇರಿ 4,000 ಕೋಟಿ ಆಗಿದೆ. ಈ ಸಿನಿಮಾ ಇಂಡಿಯಾ ಹಿಸ್ಟ್ರಿಯಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್ ಆಗಿದೆ. ಎಂತಕ್ಕೆ ಬೆಲ್ಲ ಮಾರೋಕೆ ಇದು ಯಾಕೆ ಇಷ್ಟೊಂದು ಅಮೌಂಟ್ ಆಯ್ತು ಅಂತ ರಿಯಲ್ ಆಗಿ ನೋಡೋದಾದ್ರೆ ಟಾಪ್ ಹೀರೋಯಿನ್ ಹೀರೋಸ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ಫಸ್ಟ್ ಪಾಯಿಂಟ್. ಸಿನಿಮಾದಲ್ಲಿ ಬಳಸಿರೋ ವಿ ಎಫೆಕ್ಟ್ಸ್ ಮತ್ತೆ ಸಿನಿಮಾದ ಕತೆ ಆಗಿರ್ಬೋದು, ಅಂದ್ರೆ ಸಿನಿಮಾಗೆ ತಕ್ಕಂತೆ ವಿ ಎಫೆಕ್ಟ್ಸ್ ನ ಬಳಸೋದು ಎಲ್ಲಾನು ರಿಚ್ ಆಗಿ ತೋರಿಸೋದಕ್ಕೆ ಇಷ್ಟೊಂದು ಖರ್ಚಾಗಿದೆ. ನೀವು ಈ ಸಿನಿಮಾದ ಟ್ರೈಲರ್ ನೋಡಿರ್ಬೋದು, ಎಲ್ಲೂನು ಎರರ್ ನಿಮ್ಗೆ ಕಾಣೋದಿಲ್ಲ. ಲೈಕ್ ಚಿಂಟು ನೋಡಿರೋ ತರ ಕಾಣೋದಿಲ್ಲ. ಯಾಕಂದ್ರೆ ಇದು ಫಸ್ಟ್ ಆಫ್ ಆಲ್ ಚಿಂಟುನೇ ಅಲ್ಲ. ನೀವು ನೋಡಿರ್ಬೋದು ಅವ್ರು ಹಾಕಿರೋ ಕಾಸ್ಟ್ಯೂಮ್ ಡಿಸೈನ್ ಎಷ್ಟು ರಿಚ್ ಆಗಿದೆ. ಮತ್ತೆ ಆನೆ ಹಾರಾಡೋ ತರ ಕಾಣಿಸೋದಂದ್ರೆ ಅದೇನ್ ಸುಮ್ನೆ ಮಾತಾ. ಆನೆ 1000 kg ಇರುತ್ತೆ, ಅದನ್ನೆಲ್ಲ ಎತ್ತಿ ಹಾರಾಡಿಸ್ಬೇಕು, ಅದಕ್ಕೆ ರೆಕ್ಕೆ ಬರ್ಸ್ಬೇಕು, ತುಂಬಾ ಕಷ್ಟ ಆಗುತ್ತೆ. ಸಾರಿ Wake up to reality. ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಅಮೆರಿಕ, ಕೆನಡಾ, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸಿಂಗಾಪುರ್, ಮಲೇಷಿಯಾ ಮತ್ತೆ ಏಷ್ಯನ್ ದೇಶಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಕ್ಕೆ ಅಡ್ವಾನ್ಸ್ ಅಮೌಂಟ್ 50 ರಿಂದ 70 ಕೋಟಿ ಕೊಡ್ತಾರೆ. ಆಗ್ಲೇ ಹೇಳಿದ ದೇಶದಲ್ಲಿ OTT ರಿಲೀಸ್ ಆಗೇ ಆಗುತ್ತೆ. ಒಂದು 7 OTT ಆಪ್ ಈ ಸಿನಿಮಾನ ಖರೀದಿಸಿದ್ರೆ ಈ ಸಿನಿಮಾ ಹೊರದೇಶದ OTT ಆಪ್ ಗಳಿಗೆ 100 ರಿಂದ 120 ಕೋಟಿ ಚಾರ್ಜ್ ಮಾಡಬಹುದು. ಮತ್ತೆ ಭಾರತದಲ್ಲಿ ನೋಡೋದಾದ್ರೆ ಈ ಸಿನಿಮಾ ಹಿಂದಿ, ಕನ್ನಡ, ತಮಿಳು, ಮಲಯಾಳಂ, ಮರಾಠಿ ಮುಂತಾದ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಒಂದೊಂದು ರಾಜ್ಯಗಳಲ್ಲಿ ಸಾಮಾನ್ಯವಾಗಿ 70 ರಿಂದ 80 ಕೋಟಿ ಇಟ್ಕೊಂಡ್ರೆ, ಮತ್ತೆ ಮೇನ್ ಆಗಿ ಕೆಲವು ರಾಜ್ಯಗಳಲ್ಲಿ ಜನಕ್ಕೆ ಸಿನಿಮಾ ಹುಚ್ಚು ಜಾಸ್ತಿನೇ ಇರುತ್ತೆ. ಅಂತ ರಾಜ್ಯಗಳಲ್ಲಿ 200 ರಿಂದ 300 ಕೋಟಿ ಚಾರ್ಜ್ ಮಾಡುತ್ತೆ ಈ ಸಿನಿಮಾ. ಉದಾಹರಣೆಗೆ ಹೇಳೋದಾದ್ರೆ ಕನ್ನಡ, ತಮಿಳು, ಮಲಯಾಳಂ, ಮರಾಠಿ. ನಾನು ಹೇಳಿದ ಡೇಟಾ ಪ್ರಕಾರ ಎಲ್ಲ ಸೇರಿಸಿ ನೋಡೋದಾದ್ರೆ ಅದರ್ ಕಂಟ್ರೀಸ್ ಇಂದ ಈ ಸಿನಿಮಾಗೆ ಬರೋ ರೆವೆನ್ಯೂ 1600 ಕೋಟಿಯಿಂದ 1700 ಕೋಟಿ. ಮತ್ತೆ ನಮ್ಮ ದೇಶದಲ್ಲಿ ನೋಡೋದಾದ್ರೆ 2500 ಕೋಟಿಯಿಂದ 2700 ಕೋಟಿವರೆಗೂ ಬರ್ಬೋದು. ಇದು ಜಸ್ಟ್ ಅಡ್ವಾನ್ಸ್ ಅಮೌಂಟ್ ಆಗಿರುತ್ತೆ ನನ್ನ ಪ್ರಕಾರ. ಇದಕ್ಕಿಂತ ಜಾಸ್ತಿ ಬರ್ಬೋದು ಮತ್ತೆ ಇದಕ್ಕಿಂತ ಕಡಿಮೆ ಬರ್ಬೋದು. ಸಿನಿಮಾ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ರಣವೀರ್ ಕಪೂರ್ ಇರೋದ್ರಿಂದ ಬಾಲಿವುಡ್ ನಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದಂತೂ ಪಕ್ಕ. ಮತ್ತೆ ಸ್ಯಾಂಡಲ್ವುಡ್ ನಲ್ಲಿ ಕೇಳ್ಬೇಕಾ, ರಣವೀರ್ ಕಪೂರ್ ಅವ್ರ ಅಪ್ಪ ಇರೋದು ಇಲ್ಲಿ. ಸ್ಯಾಂಡಲ್ವುಡ್ ಥಿಯೇಟರ್ ಅಂತೂ ಕಿತ್ಕೊಂಡು ಹೋಗಿರ್ತವೆ. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಸಾಯಿ ಪಲ್ಲವಿ ಅವ್ರನ್ನ ನೋಡಿರ್ಬೋದು ಈ ಸಿನಿಮಾದಲ್ಲಿ ನೀವು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಸಾಯಿ ಪಲ್ಲವಿ ಅವ್ರಿಗೂ ಎಲ್ಲ ಇಂಡಸ್ಟ್ರಿಯಲ್ಲೂ ಭಾರಿ ಫ್ಯಾನ್ ಬೇಸ್ ಇದೆ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡೋದಾದ್ರೆ 6000 ರಿಂದ 7000 ಕೋಟಿ ಮಾಡೇ ಮಾಡುತ್ತೆ ಅಂತ ನನಗನ್ಸ್ತಾ ಇದೆ ಈ ಸಿನಿಮಾ. ಇಷ್ಟು ಸಾಕು ಅನ್ಕೊಂತೀನಿ ರಾಕಿ ಬಾಯ್ ಹೇಟರ್ಸ್ಗೆ. ಇದಾಗಿತ್ತು ಯಶ್ ಅಣ್ಣ ನೇಟರ್ಸ್ಗೆ ಉರ್ಸುವಂತ ತಿಂಡಿ ರೋಸ್ಟ್. ಇದರಲ್ಲಿ ಅಂತದ್ದೇನು ಹೇಳಿದೆಯಾ ಲೌಡೆ ಅಂತ ನೀವು ಕೇಳ್ಬೋದು. ಈ ಎಲ್ಲಾ ಡೀಟೇಲ್ಸ್ ಮತ್ತೆ ಎಡಿಟ್ ನೋಡಿದ್ನೆ ಅವ್ರಿಗೆ ಚಡ್ಡಲ್ಲಿ ಎತ್ಕೊಂಡಂಗೆ ಆಗಿರುತ್ತೆ.
ಈ ವಿಡಿಯೋ ಮಾಡಿರೋದು ಬರೀ ಎಂಟರ್ಟೈನ್ಮೆಂಟಿಂಗ್ ಪರ್ಪಸ್ ಮಾತ್ರ. ಇದನ್ನ ಪ್ಲೀಸ್ ಎಂಟರ್ಟೈನ್ಮೆಂಟ್ ಗಾಗಿ ತಗೊಳ್ಳಿ. ನಾನು ಯಾವುದೇ ಧರ್ಮ ದೇವರಿಗೆ ಟಾರ್ಗೆಟ್ ಇಟ್ಟು ಮಾಡಿರೋ ವಿಡಿಯೋ ಇದಲ್ಲ. ಸಾರಿ, ಮೂವಿ ರೋಸ್ಟ್ ಅಂತ ಟೈಟಲ್ ಹಾಕಿರೋದಕ್ಕೆ ಇದು ಮೂವಿ ರೋಸ್ಟ್ ಆಗಿರೋದಿಲ್ಲ. ಇದು ಜಸ್ಟ್ ರಾಕಿ ಹೇಟರ್ಸ್ ಗೆ ಕೌಂಟರ್ ಕೊಡಂತ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಯಾವ ಸಿನಿಮಾ ರೋಸ್ಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಈ ರೋಸ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿ. ಹೇಳಿ ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ. ಇದೇ ತರ ತಿಂಡಿ ಕಾಮಿಡಿ ರೋಸ್ಟ್ ಬರ್ತಾ ಇರ್ತವೆ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಈ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇಲ್ಲ ಅಂದ್ರೆ ನಕ್ಕನ್ ಕ್ರೇಜಿ 2 ಓಪನ್ ಆಗೈತೆ ಅಂತ ಅರ್ಥ. ಯಾಕಂತ ನಾನು ಹಿಂದಿನ 3ನೇ ವಿಡಿಯೋದಾಗೆ ಹೇಳಿದೀನಿ ಚಿತ್ರಾನ್ನ ರೋಸ್ಟ್ ಅಂತ. ಅದನ್ನ ಹೋಗಿ ಚೆಕ್ಔಟ್ ಮಾಡಿ.